ಮಿತ್ರ ನಮಸ್ಕಾರ. ಏನು ಇತ್ತೀಚೆಗೆ ತಾನೇ ಮಧ್ಯಪ್ರದೇಶದ ಹಿಂದೂರು ಹೈಕೋರ್ಟ್ ಒಂದು ಆದೇಶವನ್ನು ಹೊರಡಿಸಿತು. ಕಮಲ್ ಮೌಲಾ ಮಸೀದಿ ಮತ್ತು ವಾಗ್ದೇವಿ ಮಂದಿರದ ವಿಚಾರವಾಗಿ ಹಲವಾರು ವರ್ಷಗಳಿಂದ ನಡ್ಕೊಂಡು ಬಂದಿರತಕ್ಕಂತಹ ವಿಚಾರಣೆಯನ್ನು ಕೈಗೆತ್ತಿಕೊಂಡು ಮೊನ್ನೆ ಆದೇಶವನ್ನು ಕೊಟ್ಟು ವಾಗ್ದೇವಿ ಮಂದಿರ ಹಿಂದೂಗಳಿಗೆ ಸೇರ್ಬೇಕಾಗಿರತಕ್ಕಂಥದ್ದು ಅಂತ ಪುರಾತತ್ವ ಇಲಾಖೆಯ ಹಲವಾರು ವರ್ಷಗಳ ಅನ್ವೇಷಣೆಯ ನಂತರ ಈ ಒಂದು 2000ಕ್ಕೂ ಹೆಚ್ಚು ಪುಟಗಳ ಒಂದು ವರದಿಯನ್ನು ಕಂಡು ಇದು ಹಿಂದೂಗಳಿಗೆ ಸೇರ್ಬೇಕಾಗಿರತಕ್ಕಂತಹ ಮಂದಿರ ಅಂತೇಳಿ ಆದೇಶವನ್ನು ಕೊಡ್ತು. ಹಾಗಾಗಿ ಮಿತ್ರ, ನಾವು ಕೇಳೋದೇನು ಅಂತಂದ್ರೆ 1034ರಲ್ಲಿ ಪರಮರ ವಂಶದ ಭೋಜರಾಜ ಮಧ್ಯ ಭಾರತವನ್ನ ಆಳುವಂತಹ ಸಂದರ್ಭದಲ್ಲಿ ಅಲ್ಲಿ ಆತನಿಗಿದ್ದಂತಹ ಒಂದು ಕಲೆ, ಸಾಹಿತ್ಯ, ಸಂಸ್ಕೃತಿಯ ಅಭಿಮಾನ, ಗೌರವಕ್ಕಾಗಿ ವಾಗ್ದೇವಿ ಮಂದಿರ, ಸರಸ್ವತಿ ಮಂದಿರವನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಇಲ್ಲಿ ಸಂಸ್ಕೃತ ವಿದ್ಯಾಪೀಠವನ್ನು ಸ್ಥಾಪಿಸಬೇಕು ಅಂತೇಳಿ ಅಮೃತ ಶಿಲೆಯಲ್ಲಿ ಸರಸ್ವತಿ ದೇವಿಯ ವಿಗ್ರಹವನ್ನು ಕೆತ್ತನೆಯನ್ನು ಮಾಡಲಿ ಅಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಲಾಗುತ್ತೆ. ತಾವೆಲ್ಲರೂ ನೋಡಿದ್ದೀರಿ ಕವಿರತ್ನ ಕಾಳಿದಾಸ ಅಂತೇಳಿ ಸಿನಿಮಾವನ್ನ. ಅಲ್ಲಿ ನಡೆದಂತಹ ನೈಜ ಘಟನೆಗೂ ಅಲ್ಲಿನ ಅರಸನಿಗೂ ಒಂದು ಹೊಂದಾಣಿಕೆ ಇದೆ. ಹಾಗಾಗಿ ಕವಿರತ್ನ ಕಾಳಿದಾಸ ಏನಿದ್ರಲ್ಲ, ಅವರು ಕೂಡ ಈ ಭೋಜರಾಜ ಆಳ್ವಿಕೆಯನ್ನು ಮಾಡ್ತಿದ್ದ ಸಂಸ್ಥಾನದಲ್ಲಿ ಕೆಲವು ವರ್ಷ ಆಳ್ವಿಕೆಯನ್ನ ಆಶ್ರಯವನ್ನು ಪಡೆದಂತಹ ಕವಿಗಳು. ಆದರೆ ಈತನಿಗೆ ಬಹಳಷ್ಟು ಕಲೆ ಸಾಹಿತ್ಯದ ಬಗ್ಗೆ ಪ್ರೀತಿ, ಬಹಳಷ್ಟು ಅಭಿಮಾನ ಇದ್ದಂತಹ ಸಂದರ್ಭ. ಅದಿರಲಿ ಮಿತ್ರರೇ, ಆ ಒಂದು ಧಾರಾನಗರದಲ್ಲಿ ಒಂದು ವಾಗ್ದೇವಿ ಮಂದಿರವನ್ನು ಸ್ಥಾಪಿಸಿ ಸಂಸ್ಕೃತ ವಿದ್ಯಾಪೀಠದ ಮುಖಾಂತರ ಒಂದು ಇಲ್ಲಿ ಉತ್ತೇಜನ ಕೊಡಬೇಕು, ಕಲೆ ಸಾಹಿತ್ಯದ ಮುಖಾಂತರ ನಮ್ಮ ಸಂಸ್ಥಾನ ವೃದ್ಧಿ ಆಗಬೇಕು ಅನ್ನತಕ್ಕಂಥ ಕನಸಿನೊಂದಿಗೆ ಈ ಒಂದು ವಾಗ್ದೇವಿ ಮಂದಿರ ಅಂದ್ರೆ ಸರಸ್ವತಿ ದೇವಿ ಮಂದಿರವನ್ನು ಸ್ಥಾಪನೆಯನ್ನು ಮಾಡಲಾಯಿತು. ಅದರ ಆಳ್ವಿಕೆ ಆದಂಥ ಮುಸ್ಲಿಂ ದಾಳಿಕೋರರ ಒಂದು ದಾಳಿಗೆ ಆ ಮಂದಿರ ಸಿಲಾಕೋರು ಬಂದಂತಹ ದಾಳಿಕೋರರು ಆ ಮಂದಿರದ ಮೇಲೆ ದಾಳಿಯನ್ನು ಮಾಡ್ತಾರೆ. ಅಲ್ಲಿರ್ತಕ್ಕಂತಹ ಎಲ್ಲ ಸಂಪತ್ತನ್ನು ದೋಚ್ತಾರೆ. ಅಲ್ಲಿರ್ತಕ್ಕಂಥ ವೈಭವಿತವಾದಂತಹ ಅಲ್ಲಿನ ಕೆತ್ತನೆಗಳನ್ನ ನಾಶ ಮಾಡಲಾಗ್ತದೆ. ಮಂದಿರವನ್ನ ಒಡೆದಾಕುವಂತಹ ಒಂದು ಕೆಲಸಕ್ಕೂ ಕೂಡ ಅವ್ರ ಕೈ ಆಗ್ತಾರೆ. ತದನಂತರ ಅದನ್ನು ತಮ್ಮ ವಶಕ್ಕೆ ಪಡ್ಕೊಂಡು ಅಲ್ಲಿ ಮುಸ್ಲಿಮರು ಪ್ರಾರ್ಥನೆಯನ್ನು ಮಾಡಿಕೊಂಡು ಬರ್ತಾ ಇರ್ತಕ್ಕಂಥ ಇಲ್ಲಿವರೆಗೂ ಕೂಡ. ಆದರೆ ಹೈಕೋರ್ಟ್ ಆದೇಶವನ್ನು ನೀಡಿ ಪುರಾತತ್ವ ಇಲಾಖೆಯ ಒಂದು ಅನ್ವೇಷಣೆಯ ಮುಖಾಂತರ ಸಾವಿರಾರು ಪುಟಗಳ ಒಂದು ವಿಶ್ಲೇಷಣೆಯನ್ನು ಕಂಡು ಅಲ್ಲಿದ್ದಂತಹ ಮೂರ್ತಿ, ಕೆತ್ತನೆಗಳು, ಅಲ್ಲಿನ ಇತಿಹಾಸವನ್ನ ಕಂಡು ಅದು ಹಿಂದೂಗಳಿಗೆ ಸೇರ್ಬೇಕಾಗಿರತಕ್ಕಂಥ ಜಾಗ ಅಂತೇಳಿ ಕೊಡ್ತಾರೆ. ಇದನ್ನ 1875ರಲ್ಲಿ ಏನಿರ್ತದಲ್ಲ, ಆ ಒಂದು ಧಾರಾನಗರದ ಹಳೆಯ ಅರಮನೆ ಹತ್ರ ಸರಸ್ವತಿ ದೇವಿಯ ವಿಗ್ರಹ ಅವರಿಗೆ ಸಿಗ್ತದೆ, ದಾಳಿಗೆ ತುತ್ತಾಗಿದೆ ಅಂತ. ಅದನ್ನ ಲಂಡನ್ ಮ್ಯೂಸಿಯಂನಲ್ಲಿ ಅವ್ರು ತೆಗೆದುಕೊಂಡು ಬ್ರಿಟಿಷ್ ಆಳ್ವಿಕೆ ಪ್ರಾರಂಭವಾಗುತ್ತೆ ಅಲ್ಲಿ ಇಟ್ಕೊಂಡಿರ್ತಾರೆ. ಅಲ್ಲಿ ಇವತ್ತು ಕೂಡ ಇದು ಸರಸ್ವತಿ ದೇವಿಯ ವಿಗ್ರಹ ಇರತಕ್ಕಂಥ ಅದು ಕೋರ್ಟ್ ಒಂದು ಆದೇಶದಲ್ಲೂ ಕೂಡ ಅದನ್ನ ಮಾಡಲಾಗಿದೆ. ಬೇಕಾದ್ರೆ ಅಲ್ಲಿನ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡಿ ಆ ಸರಸ್ವತಿ ದೇವಿ ಮಂದಿರವನ್ನ ವಿಗ್ರಹವನ್ನ ತಂದು ತಾವು ಪ್ರತಿಷ್ಠಾಪಿಸಿಕೊಳ್ಬಹುದು ಅಂತ ಹೇಳಿ. ಆದ್ರೆ ಅದು ಹಿಂದೂಗಳ ಧಾರ್ಮಿಕ ಶ್ರದ್ಧೆಗಿಂತ ಹಿಂದೂಗಳ ರಾಜ ಕಟ್ಟಿದ್ದಂತಹ ಮಂದಿರ, ಕಲೆ ಸಾಹಿತ್ಯವನ್ನ ಇಲ್ಲಿ ಪುನರುಜ್ಜೀವನಗೊಳಿಸಬೇಕು ಅನ್ನತಕ್ಕಂತಹ ಆಸೆಯಿಂದ ಕಟ್ಟಿದ್ದಂತಹ ವಾಗ್ದೇವಿ ಮಂದಿರ ಅಂದ್ರೆ ಸರಸ್ವತಿ ದೇವಿ ಮಂದಿರ, ಇಂದಿನ ಧಾರಾನಗರ, ಇವತ್ತಿನ ಭೋಜಶಾಲಾ ಅಂದ್ರೆ ಭೋಜರಾಜ ಆಳ್ವಿಕೆಯನ್ನ ಮಾಡದಂತ ಸಂಸ್ಥಾನ ಅಲ್ಲಿನ ಪ್ರದೇಶಕ್ಕೆ ಇದಕ್ಕೆ ನಗರಕ್ಕೆ ಭೋಜಶಾಲಾ ಅಂತೇಳಿ ಅಲ್ಲಿ ಹೆಸರನ್ನ ಇಡಲಾಗಿದೆ. ಇತ್ತೀಚೆಗೆ ಆದೇಶವನ್ನು ಕೊಟ್ಟರು. ನಾವು ಕೇಳುವಂತದ್ದು ಏನು ಅಂತಂದ್ರೆ, ಮುಸ್ಲಿಂ ದಾಳಿಕೋರರಿಂದ ತುತ್ತಾದಂತ ಒಂದು ಮಂದಿರ ಅದು ಹಿಂದೂಗಳಿಗೆ ಸೇರ್ಬೇಕಾಗಿರ್ತಕ್ಕಂಥದ್ದು ನ್ಯಾಯಸಮ್ಮತವಾಗಿ ಒಪ್ಕೊಳ್ಳೋಣ. ಆದ್ರೆ ಆ ಒಂದು ಭೋಜಶಾಲದ ಹಿಂದೂಗಳಿಗೆ ಬಿಟ್ಕೊಟ್ಟಂತಹದ್ದು ನ್ಯಾಯಸಮ್ಮತವಾಗಿ ಪಡ್ಕೊಂಡಂತಹದ್ದು ನಮ್ಮ ಜಾಗ ಪಡ್ಕೊಂಡಾದ ನಂತರ ಮುಸ್ಲಿಂಗೆ ಪ್ರತ್ಯೇಕವಾಗಿ ತಾವು ಸರ್ಕಾರಕ್ಕೆ ಮನವಿಯನ್ನು ಕೊಟ್ಟು ಪ್ರತ್ಯೇಕ ಸ್ಥಳವನ್ನ ತಾವು ಕೂಡ ಪಡ್ಕೊಳ್ಬಹುದು ಪ್ರಾರ್ಥನೆ ಸಲ್ಲಿಸಲಿಕ್ಕೆ ಅಂತಂದ್ರೆ ಇದು ಯಾವ ಸಂವಿಧಾನದ ಅಡಿಯಲ್ಲಿ ಬರುತ್ತೋ ಅಂತ ಗೊತ್ತ. ನಮ್ಮ ಜಾಗವನ್ನ ಅಂದ್ರೆ ದಾಳಿಕೋರರು ಬಂದು ಆಕ್ರಮಣವನ್ನು ಮಾಡಿ ಅಲ್ಲಿ ಇಟ್ಕೊಡ್ತಾರೆ ಅಂತ ಹೇಳಿದ್ರೆ ಅವ್ರು ಪ್ರತ್ಯೇಕವಾಗಿ ಇಟ್ಕೊಡ್ಬೇಕು ಅಂತ ಹೇಳಿದ್ರೆ, ನಾವ್ ಯಾವ್ದಾದ್ರು ಮಸೀದಿಗೆ ಹೋಗಿ ಕೂತ್ಕೊಂಡು ಇದು ನಮ್ಮ ಜಾಗ ಅಂತ ಹೇಳಿದ್ರೆ ಅವ್ರು ನಮಗೆ ಬಿಟ್ಕೊಡ್ತಾರ? ಪ್ರತ್ಯೇಕವಾಗಿ ಜಾಗ ಕೊಡ್ತಾರ? ಇದು ನಿಮ್ದಲ್ಲ ಅಂತ ಕಳಿಸ್ತಾರೆ. ಹಿಂದೆ ಇದೇ ಕೂಡ ರಾಮ ಮಂದಿರದ ಬಾಬರಿ ಮಸೀದಿ ವಿಚಾರದಲ್ಲಿ ರಾಮ ಜನ್ಮ ಹುಟ್ಟಿದ್ದು, ರಾಮ ಫಸ್ಟ್ ಹುಟ್ಟಿದ್ದು, ಬಾಬರ್ ಫಸ್ಟ್ ಬಂದಿದ್ದು. ಇಲ್ಲಿ ರಾಮ ಮೊದಲನೇ ಹುಟ್ಟಿದ ಅಂತ ಹೇಳಿ ಅಲ್ಲಿ ರಾಮ ಜನ್ಮಭೂಮಿಯನ್ನು ರಾಮ ಮಂದಿರವನ್ನು ನಿರ್ಮಾಣ ಮಾಡಬೇಕು ಅಂದ್ರೆ ಬಾಬರಿ ಮಸೀದಿಯ ಒಂದು ಇದಕ್ಕೆ ಅವರಿಗೆ ಪ್ರತ್ಯೇಕವಾಗಿ ಸ್ಥಳ ನಾವು ಒಪ್ಕೊಂಡ್ವಿ. ಆದ್ರೆ ಪ್ರತಿ ಒಂದು ಮಂದಿರಗಳು, ಯಾಕೆಂದ್ರೆ ಮುಸ್ಲಿಂ ದಾಳಿಕೋರು 50,000ಕ್ಕೂ ಹೆಚ್ಚು ಮಂದಿರಗಳನ್ನ ನಾಶ ಮಾಡಿದಂತ ಸಂದರ್ಭ ಅದು. 50,000 ಹೆಚ್ಚು ಮಂದಿರಗಳು, ದೇವಾಲಯಗಳನ್ನು ನಾಶ ಮಾಡಿರ್ತಕ್ಕಂಥದ್ದು. ನಾವ್ಯಾಕೆ ಅವ್ರು ಪ್ರತ್ಯೇಕವಾಗಿ ಜಾಗ ಕೊಡಬೇಕು? ಅವ್ರು ದಾಳಿಯನ್ನ ಮಾಡಿರ್ತಕ್ಕಂಥದ್ದು, ನಮ್ಮ ಜಾಗಗಳನ್ನು ಕಿತ್ತುಕೊಂಡಿರ್ತಕ್ಕಂಥದ್ದು. ಇಂದೋರ್ ಹೈಕೋರ್ಟ್ ಇದನ್ನು ಆದೇಶವನ್ನು ಮಾಡಿದೆ. ಆದ್ರೆ ನಾವು ಕೇಳೋದಿಷ್ಟು ಹಿಂದೂಗಳಲ್ಲಿ ಜಾಗೃತರಾಗಲಿಲ್ಲ, ಹಿಂದೂಗಳಲ್ಲಿ ಕೇಳಲಿಲ್ಲ. ಇವೆಲ್ಲವನ್ನು ಒಪ್ಕೊಂಡು ನಮ್ಮ ಜಾಗ ಸಿಕ್ತು, ಅವ್ರಿಗೆ ಯಾಕೆ ಪ್ರತ್ಯೇಕವಾಗಿ ಜಾಗಗಳನ್ನ ಕೊಡಬೇಕು ಅನ್ನತಕ್ಕಂಥದ್ದು ನಮ್ಮ ಪ್ರಶ್ನೆ. ಅವ್ರ ಜಾಗ ಇದ್ರೆ ಅವ್ರು ತಗೊಳ್ಳಿ. ಇವತ್ತು ಕೂಡ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದಲ್ಲಿ
ಮೂಡಲಬಾಗಿಲು ಆಂಜನೇಯ ದೇವಸ್ಥಾನಗಳು ತಾವೆಲ್ಲರೂ ಹೋಗಿ ನೇರವಾಗಿ ನೋಡಿ. ಅಲ್ಲಿರ್ತಕ್ಕಂತಹ ಶಿಲಾನ್ಯಾಸದ ಕೆತ್ತನೆಗಳು, ಅಲ್ಲಿನ ದೇವಾಲಯದ ನಿರ್ಮಾಣದ ಸಾಲು ಮಂಟಪಗಳು ಇವನ್ನು ನೋಡಿದ್ರೆ ಮುಸ್ಲಿಮರ ಒಂದು ಆಳ್ವಿಕೆಯಲ್ಲಾಗಲಿ, ಅವರ ಒಂದು ವ್ಯವಸ್ಥೆಗಳಾಗಲಿ, ಕಟ್ಟಡಗಳಾಗಲಿ, ಈ ಥರದ ದೇವಾಲಯಗಳನ್ನು ನಾವು ಇಟ್ಕೊಳ್ಳಿಕ್ಕೆ ಸಾಧ್ಯ. ಆದರೆ ಇದನ್ನು ನೇರವಾಗಿ ಕಂಡಿದ್ರು ಕೂಡ, ಅದು ಮಸೀದಿ ಅಂತ ಹೇಳಿದ್ರು ಕೂಡ ಶ್ರೀರಂಗಪಟ್ಟಣದಲ್ಲಿ ಬಿಡಿಸ್ಕೊಳ್ಳಿಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಅದು ನಮ್ಮ ಆಸ್ತಿನ ನಮಗೆ ಬಿಟ್ಕೊಡ್ಲಿಕ್ಕೆ ಇಷ್ಟೇ ಕಟ್ಟಡ. ಅಂದರೆ ನ್ಯಾಯಾಲಯದಲ್ಲಿ ಹೋರಾಟವನ್ನು ಮಾಡ್ತಾ ಇದ್ರೆ ಕಂಡ್ರೂ ಕೂಡ ನಮಗೆ ಕೊಡಲಿಲ್ಲ ಅಂತ ಹೇಳಿದ್ರೆ ಇದು ಯಾವ ಥರದ ನ್ಯಾಯ? ಹಿಂದೂಗಳು ಎಲ್ಲಿವರೆಗೂ ಜಾಗೃತರಾಗೋದಿಲ್ವೋ, ನಾಯಕತ್ವದ ಆಸೆಗಾಗಿ ಯಾರು ಓಲೈಕೆಗಳನ್ನು ಮಾಡ್ಕೊಂಡಿರ್ತಾರೋ ಮುಂದೊಂದು ದಿವಸ ಈ ದೇಶದ ಚಿತ್ರಣ ಬದಲಾಗ್ತದೋ. ಇವೆಲ್ಲವನ್ನ ತಿಳ್ಕೊಂಡು ನಾವೆಲ್ಲರೂ ಕೂಡ ಅಭಿಮಾನವನ್ನು ಇಟ್ಕೊಂಡು ಈ ದೇಶದ ಮೇಲೆ ಹಿಂದುತ್ವದ ಬಗ್ಗೆ ಜಾಗೃತಿಯನ್ನು ಮೂಡಿಸ್ಕೊಂಡು ನೀವು ಯಾವ ಪಕ್ಷನಾರವಾಗಿದ್ರಿ, ಯಾವ ನಾಯಕನ ಹಿಂಬಾಲಕರಾರು ಆಗಿದ್ರಿ, ಆದರೆ ನನ್ನ ದೇಶ, ನನ್ನ ಧರ್ಮ, ನನ್ನ ಸಂಸ್ಕೃತಿ, ನನ್ನ ಕಲೆ, ನನ್ನ ಈ ಒಂದು ನೆಲದ ಮಣ್ಣಿನ ಘನತೆಯನ್ನು ಉಳಿಸುವಂಥ ಕಾರ್ಯ ಆಗಬೇಕು. ಹಾಗಾಗಿ ಮಧ್ಯಪ್ರದೇಶದಲ್ಲಿ ಒಂದು ಆದೇಶ ಬಂದಿದೆ, ಅದು ಹಿಂದೂಗಳ ಪರವಾಗಿದೆ. ಅದನ್ನು ಮೀರಿ ಸುಪ್ರೀಂ ಕೋರ್ಟ್ಗೆ ಮುಸ್ಲಿಂ ನಾಯಕರು ನಾವು ದಾವೆ ಆಗ್ತೀವಿ ಅಂತ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಯಾವ ಹೈಕೋರ್ಟ್ ಆಗಲಿ, ಸಂವಿಧಾನ ಆಗಲಿ, ಇನ್ಯಾವ ಗೌರವ? ಸುಪ್ರೀಂ ಕೋರ್ಟಲ್ಲೂ ಬಂದರೂ ಕೂಡ ನಮ್ಗೆ ನ್ಯಾಯ ಇಲ್ಲ. ಅವ್ರ ಪರವಾಗಿ ಲದ್ದುಜೀವಿಗಳು ಇರ್ತಾರೆ. ಇದು ಸರಿ ಬಂಗಿಲ್ಲ, ಇದು ಯಾರೋ ಪಿತೂರಿಯಿಂದ ನಡೆಸಿದಂಥದ್ದು. ಇವೆಲ್ಲವೂ ಏನಾರಾಗಿರಲಿ, ದಾರಾನಗರ ಭೋಜಶಾಲೆಯಲ್ಲಿ ಹಿಂದೂಗಳಿಗೆ ಬಂದಂತಹ ಒಂದು ಇದನ್ನು ನಾವು ಸ್ವಾಗತವನ್ನು ಮಾಡ್ತೇವೆ. ಅಂದರೆ ಹಿಂದೂಗಳು ಜಾಗೃತರಾಗಲಿಲ್ಲ ಅಂತ ಹೇಳಿದ್ರೆ ಪ್ರತ್ಯೇಕ ಸ್ಥಳಗಳು, ಪರ್ಯಾಯ ಸ್ಥಳಗಳು ಅಂತ ಹೇಳಿ ನಿಮ್ಮ ಮನೆ ಬಾಗಿಲಿಗೂ ಕೂಡ ಬರ್ಬೋದು. ಎಚ್ಚರವಾಗಿ. ನಮಸ್ಕಾರ.